ಫೈನಲಿ ರಿಲಿಜಿಯನ್ ಬಗ್ಗೆ ಮಾತಾಡೋಣ. ಎಸ್, ಪಹಲ್ಗಾಮ್ ಅಟ್ಯಾಕ್ ಅಲ್ಲಿ ಹಿಂದೂ ಆಗಿದ್ದಕ್ಕೆ ಕೂದ್ರು, ಮುಸ್ಲಿಂ ಆದಂತವ್ರನ್ನ ಬಿಟ್ಬಿಟ್ರು. ಈ ಟೆರರ್ ಅಟ್ಯಾಕ್ ಯಾವ್ದಿದೆಯೋ ಕಂಪ್ಲೀಟ್ಲಿ ಇಂಡಿಯಾದ ಸೆಕ್ಯುಲರಿಸಂ ನ ಹೊಡೆಯೋದಕ್ಕೆ ಅಂತಾನೆ ಈ ಕೆಲಸವನ್ನ ಮಾಡಿರೋದು. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಎಲ್ಲಾ ರೀತಿಯ ಧರ್ಮಗಳು ಇದೀವಿ. ಇವನ್ ನಾವು ಸಪರೇಟ್ ಕಂಟ್ರೀಸ್ ಆಗೋಕ್ಕಿಂತ ಮುಂಚೆಯಿಂದನು. ಈ ಪಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ ಮಂಜುನಾಥ್ ಅವರ ಮಗನನ್ನ ಒತ್ಕೊಂಡು ರೆಸ್ಕ್ಯೂ ಮಾಡ್ಕೊಂಡು ತಗೊಂಡ್ಬಂದಿರೋದು ಒಬ್ಬ ಮುಸಲ್ಮಾನ್ ಅನ್ನೋದು ನಾವು ಮರಿಬಾರದು. ಅಂಡ್ ಟೆರರಿಸ್ಟ್ ಹಿಂದೂಗಳನ್ನ ಸಾಯಿಸೋದಕ್ಕೆ ಬಂದಂತ ಟೈಮ್ ಅಲ್ಲಿ ಅವ್ರ ಜೊತೆ ಫೈಟ್ ಮಾಡಿ ಹಿಂದೂಗಳನ್ನ ಕಾಪಾಡೋ ಪ್ರಯತ್ನದಲ್ಲಿ ತನ್ನ ಪ್ರಾಣವನ್ನ ಕಳೆದುಕೊಂಡಿದ್ದು ಒಬ್ಬ ಮುಸಲ್ಮಾನ್ ಅನ್ನೋದನ್ನ ನಾವು ಮರಿಬಾರದು. ಈಗ ದೇಶದ ಒಳಗಡೆ ಜಾತಿ, ಧರ್ಮ, ಭಾಷೆ, ಸ್ಟೇಟ್ ಅನ್ಬಿಟ್ಟು ಡೊಮೆಸ್ಟಿಕ್ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಅದನ್ನ ನಾವು ಲೋಕಸಭಾ, ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಮಾಡ್ಕೊಳ್ಳುವಂತ ಮೂಲಕ ಆ ಪ್ರಾಬ್ಲಮ್ಸ್ ಗೆ ಸೊಲ್ಯೂಷನ್ ಅನ್ನೋದನ್ನ ನಾವು ಕಂಡ್ಕೊಳ್ತೀವಿ. ನಮ್ಮ ದೇಶದ ಒಳಗಡೆ ಪ್ರಾಬ್ಲಮ್ಸ್ ನ ನಾವೇ ಸಾಲ್ವ್ ಮಾಡ್ಕೊಬೇಕು. ಅದನ್ನ ಬಿಟ್ಟು ನಮ್ಮ ನ್ಯಾಷನಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾಸ್ ಅಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ರೀತಿ ಫೈಟ್ ಮಾಡೋದು ತುಂಬಾ ದೊಡ್ಡ ತಪ್ಪು. ಈ ದೇಶದ ಪ್ರಜೆಯಾಗಿ ಎಲ್ಲರಿಗೂ ಕೂಡ ಆ ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ. ಈ ದೇಶದಲ್ಲಿ ಎಲ್ಲಾ ಧರ್ಮದ ಸಾಮಾನ್ಯ ಪ್ರಜೆಗಳು ನೆಮ್ಮದಿಯಾಗಿ ಬದುಕೋದಕ್ಕೆ ಇಷ್ಟಪಡ್ತಾರೆ. ಅದನ್ನೇ ಎಲ್ಲಾ ಪ್ರಜೆ ಕೂಡ ಬಯಸೋದು. ಯಾರೋ ತಮ್ಮ ಪಾಲಿಟಿಕ್ಸ್ ಆರ್ ಬೇರೆ ಲಾಭಕ್ಕೋಸ್ಕರ ನಾರ್ಮಲ್ ಪೀಪಲ್ಸ್ ನ ಮಿಸ್ಲೀಡ್ ಮಾಡಿ ಆ ರೀತಿ ಪಾಕಿಸ್ತಾನದ ಮೇಲೆ ಪ್ರೀತಿಯನ್ನ ಬೆಳೆಸೋರ್ನ ಅಥವಾ ಪ್ರೀತಿಯನ್ನ ಇಟ್ಕೊಂಡಿರೋರ್ನ ಹುಡುಕಿ ತಂದು ಅವರನ್ನ ಆ ದೇಶಕ್ಕೆ ಕಳ್ಸಿಕೊಡ್ಬೇಕು ಅಥವಾ ಒದ್ದು ಒಳಗಡೆ ಹಾಕ್ಬೇಕು. ಅದನ್ನ ಬಿಟ್ಟು ನಮ್ಮ ದೇಶದಲ್ಲಿ ಇರುವಂತ ಪ್ರಜೆಗಳ ಜೊತೆ ಫೈಟ್ ಮಾಡೋದು ತುಂಬಾ ದೊಡ್ಡ ತಪ್ಪು. ಯಾಕಂದ್ರೆ ನಮ್ಮ ಒಳಗೆ ಈ ರೀತಿ ಫೈಟ್ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಇರಾನ್, ಗಾಜಾ ಅಂತ ಕಂಟ್ರೀಸ್ ಅಲ್ಲಿ ಇರುವಂತಹ ಪರಿಸ್ಥಿತಿ ನಾವು ನಮ್ಮ ದೇಶದಲ್ಲೂ ಕೂಡ ನೋಡ್ಬೇಕಾಗುತ್ತೆ. ಶಾಂತಿ ಕಾಪಾಡ್ಕೊಂಡು ನಮ್ಮ ಸೆಕ್ಯುಲರಿಸಂ ಕಂಟ್ರಿನ ಹೇಗೆ ಕಾಪಾಡ್ಕೊಬೇಕು ಅನ್ನೋ ಕೆಲಸವನ್ನ ಮಾಡೋಣ. ನಮ್ಮ ದೇಶದ ಭಾವಚಿತ್ರವನ್ನ ಮತ್ತೆ ನಾವು ಫಿಲ್ ಮಾಡ್ತೀರಾ ಅಂತ ಹೇಳ್ತಾ, ಜೈ ಹಿಂದ್, ಜೈ ಭಾರತ್.